ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಒನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು 12 ಎಕರೆ ಕಡಿಮೆ ಬೆಲೆಯಲ್ಲಿ ಮಾರುವಂಥ ಜಮೀನು. ಜೊತೆಗೆ ಈ ಜಮೀನು ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಜೊತೆಗೆ ನೀರಿನ ಸ್ಥಿತಿ, ಇಲ್ಲಿ ವಿದ್ಯುತ್ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ, ಮನೆಗೆ ಸಂಬಂಧಪಟ್ಟ, ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು 12 ಎಕರೆ ಮಾರುವಂಥ ಕಡಿಮೆ ಬೆಲೆಯಲ್ಲಿರುವಂಥ ಜಮೀನು. ಇನ್ನು ಈ ಜಮೀನು ಚಳ್ಳಕೆರೆಗೆ ಒಂದು 32 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 232 ಕಿಲೋಮೀಟರ್ ಆಗುತ್ತೆ. ಇದು ಸರ್ವಿಸ್ ರೋಡ್, ಅಂದರೆ ಮಣ್ಣಿನ ರೋಡು ಪಕ್ಕ ಇರುವಂಥ ಜಮೀನಿದು. 12 ಎಕರೆ ನೀವು ನೋಡ್ತಾ ಇದ್ದೀರಾ. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ, ಮಣ್ಣು ನನಗೆ ತುಂಬ ಇಷ್ಟ ಆಯಿತು. ಜೊತೆಗೆ ರೋಡ್ ಪಕ್ಕ ಇರುವಂಥದ್ದು, ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಮೊದಲು ನನಗೆ ಇಷ್ಟ ಆಗಿರೋ ಅಂಶಗಳ ಬಗ್ಗೆ ಗಮನ ಕೊಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಇಲ್ಲಿಂದ ಒಂದು 300 ಮೀಟ್ರ್ ಆ ಕಡೆ ನೋಡಿರಿ, ನಿಮಗೆಲ್ಲ ಕಾಣಿಸ್ತಾ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮೇನಾಗಿ ಜನರಲ್ ಪ್ರಾಪರ್ಟಿ. ಇನ್ನು ಸರ್ವಿಸ್ ರೋಡಿಗೆ, ಮಣ್ಣಿನ ರೋಡಿಗೆ ಒಂದು 400 ಅಡಿ ಸಿಗುತ್ತೆ ರೋಡ್ ಪೇಸ್. 12 ಅಡಿ ಉದ್ದ, ಅಂದರೆ 12 ಎಕರೆ ಉದ್ದ ಸಿಗುತ್ತೆ. ರೋಡ್ ಪೇಸ್ ಮಾತ್ರ 400 ಅಡಿ ಸಿಗುತ್ತೆ. ಮಣ್ಣಂತೂ ರಕ್ತಚಂದನ ಇದ್ದಾಗಿದೆ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಮಣ್ಣು ಮಾತ್ರ ತುಂಬ ಇಷ್ಟ ಆಯಿತು. ಜೊತೆಗೆ ರೋಡ್ ಪೇಸ್ ಇರೋಂಥದ್ದು ಇಷ್ಟ ಆಯಿತು. ಜೊತೆಗೆ ವಿಲೇಜ್ ಕೂಡ ಇಲ್ಲಿಂದ ಒಂದು 1.5 ಕಿಲೋಮೀಟರ್ ಆಗುತ್ತೆ ವಿಲೇಜು. ಅಷ್ಟು ಬಿಟ್ಟರೆ ಇನ್ಯಾವುದು ರೀತಿ ತೊಂದರೆ ಇಲ್ಲ. ಜೊತೆಗೆ ನನಗೆ ಇಷ್ಟ ಆಗದೇ ಇರೋ ಅಂಶದ ಬಗ್ಗೆ ಗಮನ ಕೊಡೋದಾದರೆ, ಒಂಚೂರು ನೀರಿಂದ ಇಲ್ಲಿ ಸ್ವಲ್ಪ ವಾಟರ್ ಸೋರ್ಸ್ ಕಮ್ಮಿ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಮ್ಮ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ. ಅದರಲ್ಲೂ ಈ ಕಡೆ ನಿಮಗೆ ಪರಶುರಾಂಪುರ, ಜಾಜೂರು ಆ ಕಡೆ ಆದರೆ ಪರವಾಗಿಲ್ಲ. ಈ ಕಡೆ ಜಗಳೂರು ರೋಡ್ ಕಡೆ ಒಂಚೂರು ನೀರಿಂದು ಸಮಸ್ಯೆನೇ, ಅದೊಂದು ನನಗೆ ಇಷ್ಟ ಆಗಿಲ್ಲ. ಆದರೂ ನೀರಿನ ಸ್ಥಿತಿ ಅಂತೂ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಳೆ ಚೆನ್ನಾಗಿದೆ, ನೀರಿನ ಸ್ಥಿತಿ ಚೆನ್ನಾಗಿದೆ. ಅಲ್ಲಿ ನೋಡ್ರಿ, ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ನೀರಿಂದು ಈ ಭಾಗದಲ್ಲಿ ಅಲ್ಲಿ ವಿಚಾರಿಸಿದಾಗ 200 ಅಡಿ ಒಳಗೆ ನೀರು ಬೀಳುತ್ತೆ ಅನ್ನುವಂಥ ಮಾಹಿತಿ ಕೂಡ ನನಗೆ ಸಿಕ್ತು. ಅದೊಂದಿಷ್ಟು ನನಗೆ ಇಷ್ಟ ಆಗಲಿಲ್ಲ. ಇನ್ನು ಉಳಿದ ಎಲ್ಲ ಅಂಶಗಳು ತುಂಬ ಇಷ್ಟ ಆಯಿತು ನನಗೆ. ಮಣ್ಣು ಮಾತ್ರ ತುಂಬ ಇಷ್ಟ ಆಯಿತು. ಮಣ್ಣೇ ಪ್ಲಸ್ ಇಲ್ಲಿ ನನಗೆ. ಮತ್ತು ರೋಡ್ ಸಮೇತ ಬೇರೆ ಯಾರೋ ಜಮೀನಿಂದ ಒಳಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ರೋಡ್ ಪಕ್ಕ ಇರುವಂಥ ಜಮೀನು, ಪಕ್ಕದ ಜಮೀನಲ್ಲಿ ನೋಡಿರಿ ಮಣ್ಣು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಜನರಲ್ ಪ್ರಾಪರ್ಟಿ ಎಲ್ಲವನ್ನೂ ಹೇಳಿದಾದಮೇಲೆ ಕೊನೆಯದಾಗಿ ಈ ಜಮೀನಿನ ಬೆಲೆ. ಈ ಜಮೀನಿನ ಬೆಲೆ 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, 1 ಎಕರೆ 6.5 ಲಕ್ಷದಿಂದ 8 ಲಕ್ಷ ಹೇಳ್ತಾರೆ. ಅದರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ. ನೇರವಾಗಿ ಓನರ್ ಇರ್ತಾನೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ತಗೋಬೋದು. ನನ್ನ ಪ್ರಕಾರ ಈಗಿನ ಮುಂದಿನ ಪೀಳಿಗೆಯಲ್ಲಿ ಇನ್ನೊಂದಿಷ್ಟು ರೇಟ್ ಜಾಸ್ತಿನೇ ಆಗ್ತಿದ್ದಾವೆ. ಈ ರೇಟಲ್ಲಿ ಜಮೀನು ಸಿಗೋದು ತುಂಬ ಕಷ್ಟ. ಅದರಲ್ಲೂ ಮಣ್ಣು ಚೆನ್ನಾಗಿದೆ, ದಾರಿ ಇದೆ, ಎಲ್ಲವೂ ಇದೆ. ಈಗಲೇ ಇದನ್ನು ತೊಗೊಂಡು ಇಟ್ಕೊಂಡ್ರೆ ಮುಂದೆ ಒಂದಿಷ್ಟು ವರ್ತ್ ಜಾಸ್ತಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ಎಲ್ಲವೂ ಮುಗಿದ ಮೇಲೆ ಇವತ್ತಿನ ವಿಡಿಯೋ ಮುಗಿಸುವಂಥ ಕೊನೆಯ ಹಂತದಲ್ಲಿದ್ದೀನಿ. ಇನ್ನು ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.